ನಡೆದಿತ್ತು. ಇವತ್ತು ಆಕೆಯ ಮುಖವನ್ನೇ ನೋಡ್ತಾ ಇಲ್ಲ. ಅವತ್ತು ಒಟ್ಟಿಗೆ ಫಾರಿನ್ ರೌಂಡ್ಸ್ ಹೊಡೆದ್ರು. ಇವತ್ತು ನೀನ್ ಯಾರೋ ನಾನ್ ಯಾರೋ ಅನ್ನೋ ಪರಿಸ್ಥಿತಿ. ಯಾರ ಬಗ್ಗೆ ಹೇಳ್ತಾ ಇದ್ದೀವಿ? ದರ್ಶನ್ ಮತ್ತು ಪವಿತ್ರ ವಿಚಾರವಾಗಿ. ಅವತ್ತು ಒಟ್ಟಿಗೆ ಫಾರಿನ್ ರೌಂಡ್ಸ್, ಇವತ್ತು ನೀನ್ ಯಾರೋ ನಾನ್ ಯಾರೋ ಅನ್ನೋ ಪರಿಸ್ಥಿತಿ. ದರ್ಶನ್ ಮೇಲೆ ಪವಿತ್ರಾಗೆ ಮೊದಲಿನ ಪ್ರೀತಿ ಕಾಳಜಿ ಇಲ್ವಾ? ಜೈಲು ಸೇರೋಕ್ಕೂ ಮುನ್ನ ಒಂದು ಲೆಕ್ಕ, ಸೇರಿದ್ಮೇಲೆ ಮತ್ತೊಂದು ಲೆಕ್ಕನ. ಅವತ್ತು ದರ್ಶನ್ ಪತ್ನಿಯನ್ನೇ ಎದುರಾಕೊಂಡಿದ್ರು ಪವಿತ್ರ ಗೌಡ. ಪವಿತ್ರಗೋಸ್ಕರ ಏನೇನೋ ಚಾಲೆಂಜ್ಗಳನ್ನ, ರಿಸ್ಕ್ಗಳನ್ನ ಫೇಸ್ ಮಾಡಿದ್ರು ದರ್ಶನ್. ಆದ್ರೆ ಕಂಬಿ ಹಿಂದೆ ಸೇರ್ತಾ ಇದ್ದಾಗೆ ಎಲ್ಲವನ್ನ ಪವಿತ್ರ ಗೌಡ ಮರೆತ್ರ. ತನ್ನ ಪಕ್ಕದಲ್ಲೇ ನಿಂತು ಜೈಲು ಜೀವನ ಆಗ್ತಾ ಇಲ್ಲ ಅಂತ ದರ್ಶನ್ ಗೋಳಾಡ್ತಾ ಇದ್ದಾರೆ. ಆದ್ರೆ ಆ ಮಾತನ್ನ ಕೇಳಿ ತುಟಿಕ್ ಪಿಟಿಕ್ ಅಂತ ಇಲ್ಲ ಪವಿತ್ರ ಗೌಡ. ಓಕೆ, ರೇಣುಕಾ ಸ್ವಾಮಿಯ ಮರ್ಡರ್ ಆದ ನಂತರ ದರ್ಶನ್ ಅವರ ಹಣೆ ಬರಹವೇ ಬದಲಾಗೋಯ್ತು. ಆ ಕೊಲೆ ಆಗಿದ್ದು ಇದೇ ಹೆಣ್ಣಿಗೋಸ್ಕರ. ಈಗ ಆ ಹೆಣ್ಣು ನನಗೂ ಇದಕ್ಕೂ ಯಾವುದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ. ಅದೇ ಈ ಪವಿತ್ರ ಗೌಡ ಅವರು. ಆಮೇಲೆ ಇನ್ನೊಂದು ಏನಾಗಿದೆ ಅಂದರೆ, ಅವ್ರನ್ನೇ ಹೊರಗೆ ಅಥವಾ ಸೇಫ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಈ ಪರಿಸ್ಥಿತಿಯಲ್ಲಿ. ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೊಂಡು ನಾನು ಏನು ಮಾಡಲಿ ಅನ್ನೋ ಮನೋಭಾವಕ್ಕೆ ಬಂದುಬಿಟ್ರ ಗೊತ್ತಿಲ್ಲ. ಇದೇ ಪವಿತ್ರ ಗೌಡಗೋಸ್ಕರ ದರ್ಶನ್ ಅವರು ತಗೊಳ್ದೇ ಇಲ್ಲಿರುವಂತಹ ಚಾಲೆಂಜ್ಗಳೇ ಇಲ್ಲ, ರಿಸ್ಕ್ಗಳೇ ಇಲ್ಲ, ಎಲ್ಲವನ್ನ ಫೇಸ್ ಮಾಡಿದ್ರು. 2ನೇ ಬಾರಿ ಜೈಲು ಸೇರ್ತಾ ಇದ್ದಾಗೆ ಪವಿತ್ರ ಗೌಡ ಫುಲ್ ಸೈಲೆಂಟ್ ಆಗಿದ್ದಾರೆ. ತಾನಾಯ್ತು, ತನ್ನ ಜೀವನ ಆಯಿತು ಅಂತ ಪವಿತ್ರ ಗೌಡ ಇದ್ದಾರೆ. ದರ್ಶನ್ ಬಗ್ಗೆ ಯಾರೇ ಮಾತಾಡಿದ್ರು, ಏನೇ ಅಂದ್ರೂ ಕೂಡ ನನಗೂ ಅದಕ್ಕೂ ಸಂಬಂಧವೇ ಇಲ್ಲ ಅಂತ. ಜೈಲಿಂದ ಹೊರ ಬರೋದಕ್ಕೆ ಪವಿತ್ರ ಏಕಾಂಗಿ ಹೋರಾಟ ನಡೆಸ್ತಾ ಇದ್ದಾರೆ. ವಕೀಲರು ಹಾಗೂ ತಾಯಿಯೊಂದಿಗೆ ಮಾತ್ರ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಟೆನ್ಷನ್ ತಗೊಳ್ತಾ ಇಲ್ಲ. ಮೊದಲು ದರ್ಶನ್ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಕೆಂಗಣ್ಣು ಬರ್ತಾ ಇದ್ರು ಪವಿತ್ರ. ನನ್ನದು, ನನ್ನ ಸ್ವಂತ ಅನ್ನೋ ರೀತಿಯಲ್ಲಿ ಭಾವಿಸ್ತಾ ಇದ್ರು. ಬಟ್ ಈಗ ಯಾರು ಏನೇ ಮಾತಾಡ್ಲಿ, ಏನೇ ಕೂಗಾಡ್ಲಿ, ಯಾರು ಏನೇ ಗೋಳಾಡ್ಲಿ, ಯಾರು ಏನೇ ಅಳ್ಳಿ, ಏನಾದರೂ ಮಾಡ್ಕೊಳ್ಳಿ, ನೋ ರಿಯಾಕ್ಷನ್. ಯಾರ ಬಳಿಯೂ ದರ್ಶನ್ ಬಗ್ಗೆ ಮಾತಾಡ್ತಾ ಇಲ್ವಂತ ಪವಿತ್ರ ಗೌಡ. ಸಹ ಕೈದಿಗಳ ಹತ್ರ ಮುನಿಸ್ಕೊಂಡಿದ್ದಾರಂತೆ ದರ್ಶನ್ ಗೆಳತಿ ಪವಿತ್ರ ಗೌಡ ಅವರು. ಅಷ್ಟೊಂದು ಸುಲಭವಾಗಿ ಹೊಂದ್ಕೊಳ್ಳಲ್ಲ ರೀ. ಹೊರಗಡೆ ಸೆಲೆಬ್ರಿಟಿ, ಆದರೂ ಕೂಡ ಹೆಣ್ಮಗಳು. ಒಳಗೆ ಹೋಗಿ ಕಾಮನ್ ಆಗಿ ನೀನು ಬೇರೆ ಕೈದಿ ಹತ್ರ ಅಥವಾ ಆರೋಪಿ ಹತ್ರ ಹೋಗಿ ಮಾತಾಡೋದ್ರಾಗುತ್ತಾ? ಅದೇನು PG ಕಾಲೇಜು ಕೆಟ್ಟೋಯ್ತಾ ಅಥವಾ ಸಿನಿಮಾ ಕೆಟ್ಟೋಯ್ತಾ ಹೋಗಿ ಮಾತಾಡೋಕ್ಕೆ? ಆಗಲ್ಲ, ಮಾತಾಡಲ್ಲ. ಅದೊಂದು ಈಗೋ ಅನ್ನೋದು ಬಂದುಬಿಡುತ್ತೆ. ನಾನು ಯಾರು, ಯಾವ ಕೇಸಲ್ಲಿ ಒಳಗಿದ್ದೀನಿ, ಯಾರ ವಿಚಾರಕ್ಕೆ ಒಳಗಿದ್ದೀನಿ ಅನ್ನೋದೆಲ್ಲ ಬಂದುಬಿಡುತ್ತೆ. ಈಗೋ ಕ್ಲಾಶ್ ಆಗಲ್ಲ ಸಹಜವಾಗಿ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಒಂದು ಗಾದೆ ಮಾತೇ ಇದೆ, ಜಗ್ಲಿ ತುಂಬ ಅಕ್ಕಿ ಮೂಟೆ ಇರೋ ತನಕ ಮಾತ್ರ ಮನೆ ಒಳಗೆ ನೆಂಟರು ಅಂತಾರೆ. ಅವೆಲ್ಲವೂ ಖಾಲಿ ಆಗ್ತಾ ಇದ್ದಂತೆ ಅವ್ರವ್ರ ಪಾಡಿಗೆ ಅವರವರು ಹೋಗ್ತಾ ಇರ್ತಾರೆ. ಹಾಗೆ ಆಗಿದೆ. ಆಮೇಲೆ ಪವಿತ್ರ ಗೌಡ ಏನು ಮಾಡ್ತಾರೆ ಈಗ? ಅವರಿಗೆ ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ. ದರ್ಶನ್ ಅವ್ರನ್ನ ನೆನಪಿಸ್ಕೊಂಡು ಏನು ಮಾಡ್ತಾರೆ? ಪವಿತ್ರ ಗೌಡ ಅವಳಿಗೋಸ್ಕರ ಒಂದು ಕೊಲೆಯನ್ನ ಮಾಡಿ ಅಂತ ಹೇಳೋದು ತಪ್ಪಾಗುತ್ತೆ. ಇನ್ನು ಆರೋಪ ಸ್ಥಾನದಲ್ಲಿ ಅವರಿದ್ದಾರೆ. ಹಾಗಾಗಿ ಕೊಲೆ ಆರೋಪಿ ಆಗಿ ದರ್ಶನ್ ಅವರು ಜೈಲು ಕಂಬಿಯನ್ನ ಎಣಿಸುವಂತಹ ಪರಿಸ್ಥಿತಿ. ಒಂದು ಲಿಟ್ರಲಿ ನೀವು ನೆನಪು ಮಾಡ್ಕೊಳ್ಳಿ, ಒಂದು ಊಹೆ ಮಾಡ್ಕೊಳ್ಳಿ. ಆ ರಾಜನಂತೆ ಬದುಕಿದ್ದವರು, ಚಕ್ರವಂತಿಯಂತೆ ಮೆರೆದವರು ಒಂದು ಬೆಡ್ಶೀಟ್ಗೋಸ್ಕರ ಕೇಳ್ತಾರೆ, ಬೇಡ್ತಾರೆ ಅಂದರೆ ಯಾವ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ ಅಂತ. ಇವೆಲ್ಲವೂ ಕೂಡ ಆಗಿದ್ದು ಹೆಣ್ಣಿಗೋಸ್ಕರ, ಪವಿತ್ರ ಗೌಡಗೋಸ್ಕರ. ಓಕೆ, ಮತ್ತಷ್ಟು ಮಾಹಿತಿ ನನ್ನ ಕಲಿಗ ಅಜಯ್ ನೀಡ್ತಾರೆ. ಅಜಯ್, ರೇಣುಕಾ ಸ್ವಾಮಿಯ ಕೊಲೆ ಆಗಿದ್ದು ಕೂಡ ಒಬ್ಬ ಹೆಣ್ಣು ಮಗಳಿಗೋಸ್ಕರ, ಅದು ಪವಿತ್ರ ಗೌಡಗೋಸ್ಕರ. ಬಟ್ ಇಷ್ಟೆಲ್ಲ ಮಾಡಿದ ದರ್ಶನ್ರನ್ನ, ಸ್ನೇಹಿತನನ್ನ ಮರ್ತು ಬಿಟ್ರ ಪವಿತ್ರ ಗೌಡ. ಏನು ತಲೆನೇ ಕೆಡಿಸ್ಕೊಳ್ತಾ ಇಲ್ವಂತೆ. ದರ್ಶನ್ ಅವರ ವಿಚಾರದಿಂದ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರಂತೆ. ಹೌದಾ? ಹೇಗಿದೆ ಅವರ ದಿನಗಳು? ಖಂಡಿತವಾಗ್ಲೂ ವಿದ್ಯಾ ಈಗಾಗಲೇ ಮತ್ತೆ 2ನೇ ಬಾರಿ ಜೈಲು ಪಾಲಾಗಿಗಾಗಲೇ ಒಂದು ಇಂದ 2 ತಿಂಗಳು ಕೂಡ ಕಳೀತಾ ಬಂದಿರುವಂಥದ್ದು. ಈ ಸಂದರ್ಭದಲ್ಲಿ ಕೂಡ ಅವರು ಮಹಿಳಾ ಬ್ಯಾರಕ್ನಲ್ಲಿ ಕೂಡ ಇರುವಂಥದ್ದು. ಅಲ್ಲೂ ಕೂಡ ಜಾಸ್ತಿ ಯಾರ ಜೊತೆ ಕೂಡ ಏನು ಪವಿತ್ರ ಗೌಡ ಕೂಡ ಬೆರೀತಿಲ್ಲ ಅನ್ನೋ ವಿಚಾರಗಳು ಕೂಡ ಗೊತ್ತಾಗ್ತಿರುವುದು. ಯಾಕಂದ್ರೆ ಈ ಹಿಂದೆನೂ ಕೂಡ ಕೋರ್ಟ್ಗೆ ಬಂದಂತ ಸಂದರ್ಭದಲ್ಲಿ ಕೆಲ ತಿಂಗಳ ಹಿಂದೆ ಅಲ್ಲೂ ಕೂಡ ನಟ ದರ್ಶನ್ ಅವ್ರನ್ನ ಮಾತಾಡಿಸುವಂತ ಕೆಲಸ ಮಾಡಿದ್ರು. ಆದ್ರೆ ಇತ್ತೀಚೆಗೆ ಸಾಕಷ್ಟು ಒಂದ್ ರೀತಿ ಮಂಕ್ ಆಗಿರ್ತಾರೆ. ಜೊತೆಗೆ ಅವರೇ ಒಂದ್ ರೀತಿಯಾಗಿ ಅಲ್ಲಿ ಯಾರ ಜೊತೆನೂ ಕೂಡ ಮಾತಾಡದಲ್ಲೇ ಇರ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಮತ್ತೆ ಏನವರ ರುಟೀನ್ ಕೆಲಸಗಳೇನಿರುತ್ತೆ ಅದರಲ್ಲಿ ಮಾತ್ರ ಅವರು ತೊಡಗಿರ್ತಾರೆ. ಅದರ ಜೊತೆಗೆ ಕೇವಲ ಬುಕ್ಸ್ ಓದುವಂಥದ್ದು, ಜೊತೆಗೆ ಪೇಪರ್ಗಳು ಓದುವಂಥದ್ದು, ಮತ್ತೆ ಅಲ್ಲಿ ಕೊಟ್ಟಂತಹ ಕೆಲಸಗಳೇನಿರುತ್ತೆ ಅದರ ಜೊತೆಗೆ ಮಾತ್ರ ಇವರು ಕಾಲವನ್ನ ಕಳೀತಿದ್ದಾರೆ. ಯಾವುದೇ ರೀತಿಯಾಗಿ ನಟ ದರ್ಶನ್ ಆಗಿರ್ಬೋದು ಮತ್ತೆ ಹೊರಗಿನ ವಿಚಾರಗಳಾಗಿರ್ಬೋದು ಇದ್ಯಾವುದರ ಕಡೆನೂ ಕೂಡ ಅವರು ತಲೆ ಕೆಡ್ಸ್ಕೊಂತಿಲ್ಲ ಅನ್ನೋ ಒಂದು ವಿಚಾರಗಳು ಕೂಡ ಬರ್ತಾ ಇರುವಂತದ್ದು.
ಯಾಕಂದ್ರೆ ಈಗಾಗಲೇ ಸಾಕಷ್ಟು ಒಂದ್ ರೀತಿ ನೋವಿನಲ್ಲೂ ಕೂಡ ಇರುವಂತದ್ದು. ಯಾಕಂದ್ರೆ ಅವರು ಬೇಲ್ಗೆ ಅಪ್ಲೈ ಮಾಡಿದಂತ ಸಂದರ್ಭದಲ್ಲೂ ಕೂಡ ಆ ಒಂದು ಕೆಲವೊಂದು ವಿಚಾರಗಳನ್ನು ಕೂಡ ಅದರಲ್ಲಿ ಉಲ್ಲೇಖವನ್ನ ಮಾಡಿದ್ರು. ಅಂದ್ರೆ ತಾಯಿಗೆ ತುಂಬಾ ಏನು ವಯಸ್ಸಾಗಿದೆ ಅನ್ನೋ ಒಂದು ವಿಚಾರ ಉಲ್ಲೇಖ ಮಾಡಿದ್ರು. ಜೊತೆಗೆ ಏನು ಸಿಂಗಲ್ ಪೇರೆಂಟ್ ನನ್ನ ಮಗಳು ಅಂತ ಹೇಳಿ ಅದನ್ನು ಕೂಡ ಉಲ್ಲೇಖ ಮಾಡಿದ್ರು. ಸೊ ಹೀಗಾಗಿ ಅವರ ಬಿಸ್ನೆಸ್ ಕೂಡ ಇರುವಂತದ್ದು. ಹೀಗೆ ಸಾಕಷ್ಟು ವಿಚಾರಗಳು ಕೂಡ ಈಗಾಗಲೇ ಆ ಪವಿತ್ರ ಗೌಡ ಅವರ ತಲೆಯಲ್ಲೂ ಕೂಡ ಇರುವಂತದ್ದು. ಸೊ ಹೀಗಾಗಿ ಅವರು ಅಷ್ಟಾಗಿ ಯಾರ ಜೊತೆನೂ ಕೂಡ ಸೇರ್ತಾ ಇಲ್ಲ. ಜೊತೆಗೆ ಕೇವಲ ತಾನಾಯ್ತು ತನ್ನ ಪಾಡಾಯ್ತು ಅನ್ನೋ ವಿಚಾರದಲ್ಲಿ ಮಾತ್ರ ಇದ್ದಾರೆ. ಇದರ ಜೊತೆಗೆ ಪೇಪರ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಇಂಥದ್ರಲ್ಲೇ ನಿರತರಾಗಿದ್ರೆ ಬಿಟ್ರೆ ಯಾರ ಜೊತೆನೂ ಕೂಡ ಸಂಪರ್ಕಕ್ಕೆ ಹೋಗ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯಕ್ಕೆ ಇರುವಂತದ್ದು. ಸೊ ಹೀಗಾಗಿ ಆಗಿನಷ್ಟು ಇದ್ದಷ್ಟು ಹುಮ್ಮಸ್ಸು ಈಗ ಪವಿತ್ರ ಗೌಡ ಅವರಿಗೆ ನಿಜಕ್ಕೂ ಕೂಡ ಕಮ್ಮಿ ಆಗಿದೆ ಅಂತಾನೆ ಹೇಳ್ಬೋದು ವಿದ್ಯಾ.